ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂತಹ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂತಹ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂತಹ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂತಹ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂತಹ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂತಹ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು.
ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂಥ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂಥ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂಥ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂಥ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಸಗೊಬ್ಬರಗಳು ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಆದರೆ ಆ ಕ್ಯೂ ಎಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ರಸಗೊಬ್ಬರ ಖರೀದಿ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ರಸಗೊಬ್ಬರ ಖರೀದಿಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಸರತಿ ಸಾಲಿನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ತಮ್ಮ ಸರದಿ ಇವಾಗ ಬರುತ್ತೆ, ಆವಾಗ ರಸಗೊಬ್ಬರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂ ನಿಂತಿದ್ದಾರೆ. ಅರ್ಧ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೇಡಂ RSK ಕೇಂದ್ರದ ಬಳಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಚಪ್ಪಲಿ ಕ್ಯೂ ಇಟ್ಟಿರೋದು ನೋಡಿ, ಅರ್ಧ ಕಿಲೋಮೀಟರ್ವರೆಗೂ ಚಪ್ಪಲಿ ಕ್ಯೂ. ಜನ ನಿಂತರೆ 1 ಕಿಲೋಮೀಟರ್ ಆಗುತ್ತೆ. ಅದು ಉರಿ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಚಪ್ಪಲಿಯನ್ನ ಸರತಿ ಸಾಲಿನಲ್ಲಿಟ್ಟು ತಮ್ಮ ಸರದಿ ಬಂದಂಥ ಸಂದರ್ಭದಲ್ಲಿ ಹೋಗಿ ರಸಗೊಬ್ಬರ ತಗೊಳ್ಳುವಂಥ ನಿಟ್ಟಿನಲ್ಲಿ ಕ್ಯೂ ನಿಲ್ಲಿಸ್ತಿದ್ದಾರೆ. ರಾತ್ರಿ